ಪೊಲೀಸ್ ಇಲಾಖೆಯ ಮಾನ ಹರಾಜು ಹಾಕಿರುವಂತಹ ಒಂದು ಪ್ರಕರಣ ಇದು. ಏನಾಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ? ಯಾಕೆ ಇಲಾಖೆಯ ಒಂದು ಮಾನ ಹರಾಜು ಆಗ್ತಾ ಇದೆ? ಅಂಥದ್ದು ಏನಾಗ್ತಿದೆ ನೋಡ್ತಾ ಹೋಗೋಣ ಈ ಒಂದು ವಿಚಾರವಾಗಿ. ನೋಡಿ, ಸಮವಸ್ತ್ರದಲ್ಲಿನೇ DGP ರಾಮಚಂದ್ರ ರಾವ್ ಅವರೇನಿದ್ದಾರೆ ರಾಸಲೀಲೆಯನ್ನ ಮಾಡಿದ್ದಾರೆ. ಆ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಇಡೀ ಪೊಲೀಸ್ ಇಲಾಖೆ ಏನಿದೆ ತಲೆ ತಗ್ಗಿಸಬೇಕು, ಆ ರೀತಿಯಾದಂತಹ ಒಂದು ಸುದ್ದಿ ಇದು. ಮಾನವನ್ನ ಹರಾಜು ಹಾಕುವಂತಹ ವಿಚಾರ. ಸಮವಸ್ತ್ರದಲ್ಲಿನೇ DGP ರಾಮಚಂದ್ರ ರಾವ್ ರಾಸಲೀಲೆ ಮಾಡಿದ್ದಾರೆ, ರೊಮ್ಯಾನ್ಸ್ ಮಾಡಿದ್ದಾರೆ. ವರ್ಷಗಳ ಹಿಂದೆ ನಡೆದಿದ್ದಂತಹ ರಾಸಲೀಲೆಯ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕಚೇರಿಯಲ್ಲೇ ಕುಳಿತುಕೊಂಡು ಮಹಿಳೆಯರಿಗೆ ಮುಟ್ಟಿ ಮಾತನಾಡಿಸಿದ್ದಾರೆ. ಸದ್ಯ DCR ಏನಿದೆ EGP-ವರೆಗೂ ಕೂಡ ಈ ಒಂದು ವಿಚಾರ ಗೊತ್ತಾಗಿದೆ. ರಾಮಚಂದ್ರ ಅವರು ತನ್ನ ಚೇರ್ ಮೇಲೆ ಕುಳಿತು ಮಹಿಳೆಯನ್ನ ಅಪ್ಪಿಕೊಂಡು ಮುತ್ತಿಡ್ತಾ ಇದ್ದಾರೆ. ಆ ವಿಡಿಯೋ ವೈರಲ್ ಆಗ್ತಿರುವಂಥದ್ದು. ಪೊಲೀಸ್ ಇಲಾಖೆಯ ಮಾನ ಹರಾಜು ಆಗ್ತಾ ಇದೆ ಈ ಒಂದು ಪ್ರಕರಣ. ಹಳೆ ವಿಡಿಯೋ ಆದರೂ ಕೂಡ ಈ ಘಟನೆ ನಡೆದಿರುವಂಥದ್ದು ನಿಜ. ಒಬ್ಬ ಉನ್ನತ ಹುದ್ದೆಯಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಈ ರೀತಿಯಾಗ ನಡೆದುಕೊಳ್ಳೋದು, ಸಮಾಜದಲ್ಲಿ ತಪ್ಪುಗಳಾದರೆ ತಿದ್ದುವಂತಹ ವ್ಯಕ್ತಿಗಳು, ಅಂಥವರಿಗೆ ಶಿಕ್ಷೆ ಕೊಡುವಂತಹ ಒಬ್ಬ ಆಫೀಸರ್ಗಳು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಇವರೇನು ಸಂದೇಶವನ್ನು ಕೊಡ್ತಾರೆ? ಇವರಿಂದ ನಾವು ಯಾವ ಒಂದು ಒಳ್ಳೆಯ ಕೆಲಸವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದುಕೊಂಡು ಆ ಒಂದು ಪೊಲೀಸ್ ವಸ್ತ್ರಗಳನ್ನು ಧರಿಸಿಕೊಂಡು ಕಾಕಿ ಬಟ್ಟೆಯನ್ನು ಹಾಕ್ಕೊಂಡು ಅದೇ ಡ್ರೆಸ್ನಲ್ಲಿ ಇವರು ರೊಮ್ಯಾನ್ಸ್ ಮಾಡ್ತಾರೆ ಕಚೇರಿಯಲ್ಲಿ ಅಂತಂದರೆ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಗೃಹ ಸಚಿವರಿಗೆ ಇದ್ರ ಬಗ್ಗೆ ಅರಿವಿದೆಯಾ? ಅವರ ಗಮನಕ್ಕೆ ಏನಾದರೂ ಈ ಒಂದು ವಿಚಾರ ಬಂದಿದ್ರೆ ಅವರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಇದು ಹಳೆ ವಿಡಿಯೋ ನೀವು ಗಮನಿಸ್ತಾ ಇದ್ದೀರಾ. ಆ ಪೊಲೀಸ್ ಅಧಿಕಾರಿ ಏನಿದ್ದಾರೆ ರಾಮಚಂದ್ರ ರಾವ್ ಹೆಂಗೆ ನಡೆದುಕೊಳ್ತಾ ಇದ್ದಾರೆ ನೀವೇ ನೋಡಿ. ಒಬ್ಬ ಅಧಿಕಾರಿಗೆ ಕಚೇರಿಯಲ್ಲಿನೇ ಮುತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿನಾ? ಅದು ಪೊಲೀಸ್ ಡ್ರೆಸ್ನಲ್ಲಿ. ಯಾವ ಡ್ರೆಸ್ನಲ್ಲಿ ಆದ್ರೇನು? ಒಬ್ಬ ಅಧಿಕಾರಿ ಹೆಂಗೆ ನಡೆದುಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಕಚೇರಿಯಲ್ಲಿ ಮಹಿಳೆಯನ್ನು ಮುಟ್ಟಿ ನೋಡಿ, ನೀವು ಗಮನಿಸ್ತಾ ಇದ್ದಾರೆ ಈ ವಿಡಿಯೋವನ್ನು. ಚಿಕ್ಕ ಮಕ್ಕಳಿಗೆ ನಾವು ತೋರ್ಸೋಕ್ಕಾಗತ್ತಾ? ಮನೆಯಲ್ಲಿ TV ನೋಡ್ತಾ ಇದ್ರೆ ಚಿಕ್ಕ ಮಕ್ಕಳನ್ನು ಹೊರಗಡೆ ಕಳಿಸಿ. ನೀವು ನೋಡಿ, ಇಂತಹ ಅಧಿಕಾರಿಗಳು ನಿಮ್ಮ ಹತ್ರ ಒಂದಲ್ಲ ಎರಡಲ್ಲ, ಬೇರೆ ಬೇರೆ ಡ್ರೆಸ್ಗಳಲ್ಲಿ ಮಹಿಳೆಯರು ಕಾಣಿಸ್ಕೊಳ್ತಾ ಇದ್ದಾರೆ. ಇಂತಹ ವಿಡಿಯೋಗಳು ಬಯಲಾಗ್ತಾ ಇದೆ. ಒಬ್ಬ ಪೊಲೀಸ್ ಅಧಿಕಾರಿ ಕಚೇರಿಯಲ್ಲಿ ಯಾವ ರೀತಿಯಾಗಿ ಅಸಭ್ಯ ವರ್ತನೆಯನ್ನು ಮಾಡ್ತಾ ಇದ್ದಾನೆ ಗೃಹ ಇಲಾಖೆಗೆ. ಇದು ಏನಾದರೂ ಗಮನಕ್ಕೆ ಬಂದರೆ ನಿಜವಾಗಲೂ ಕೂಡ ಈ ಅಧಿಕಾರಿ ವಿರುದ್ಧ ತಕ್ಕ ತನಿಖೆ ಆಗಬೇಕು, ಕಾನೂನಿನ ಕ್ರಮ ಆಗಬೇಕು. ಎಂತೆಂತಹ ವಿಡಿಯೋಗಳನ್ನು ಅರಿಬಿಟ್ಟಿದ್ದಾರೆ ನೋಡಿ. ಹಳೆ ವಿಡಿಯೋಗಳಾದರೂ ಕೂಡ ಈಗ ಸಂಚಲನವನ್ನು ಸೃಷ್ಟಿಸ್ತಾ ಇದೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾನ ಹರಾಜಾಗ್ತಾ ಇದೆ. ನಿನ್ನೆ ಮೊನ್ನೆ ತಾನೇ ಸಭೆ ನಡೆಸಿದಾಗ CM ಸಿದ್ದರಾಮಯ್ಯ ಅವರು ಮಾತನಾಡಿದರು, ಮಹಾರಾಷ್ಟ್ರದಲ್ಲಿರುವಂತಹ ಪೊಲೀಸರುಗಳು ಬಂದು ಇಲ್ಲಿ ಡ್ರಗ್ಸ್ ಏನು ಮಾರಾಟವನ್ನು ಮಾಡ್ತಾರೆ, ಅವ್ರನ್ನ ಹಿಡಿತಾರೆ ಅಂತಂದರೆ ನಮ್ಮ ಕರ್ನಾಟಕದ ಪೊಲೀಸರ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಚೆನ್ನಾಗಿ ಉಗಿದಿದ್ರು. ಈಗ ಇದೇ ವಿಚಾರದಲ್ಲಿ ಕೂಡ ಉಗಿಬೇಕಾಗತ್ತೆ. ನೋಡಿ ಯಾವ ರೀತಿಯಾಗಿ ವಿಡಿಯೋಗಳಿದೆ. ಇನ್ನೂ ಬೇರೆ ಬೇರೆ ವಿಡಿಯೋಗಳಿದೆ, ಅದನ್ನು ನಾವು ತೋರಿಸೋಕ್ಕಾಗಲ್ಲ. ಆದರೆ ಸದ್ಯಕ್ಕೆ ಇಷ್ಟು ಸಿಕ್ಕಿದೆ. ಇನ್ನು ಏನೇನು ಮಾಡಿದ್ದಾರೆ ಇವರು ಆಫೀಸ್ನಲ್ಲಿ ಗೊತ್ತಿಲ್ಲ. ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ಏನು ಸಂದೇಶವನ್ನು ಕೊಡ್ತಾರೆ? ಇವರು ಕೆಳಗಡೆ ಇರುವಂಥ ಅಧಿಕಾರಿಗಳು ಇವ್ರು ನೋಡಿ ಏನು ಕಲಿಬೇಕಾಗಾದ್ರೆ ಇಂಥವ್ರನ್ನ ಯಾಕಲ್ಲಿ ಕೂರಿಸಬೇಕು? ಕಿತ್ತು ಎಸಬೇಕು ಇಂಥ ಪೊಲೀಸ್ ಆಫೀಸರ್ಗಳನ್ನು. ಏನಾದರೂ ಬೇರೆ ಯಾರಾದರೂ ತಪ್ಪು ಮಾಡಿದರೆ ಅವ್ರನ್ನ ಏನೋ ಒಂದು ದೊಡ್ಡ ಅಪರಾಧ ಮಾಡಿದ್ದಾರೆ ಅಂತ ಹೇಳಿ ಎಳ್ಕೊಂಡು ಹೋಗ್ತಾರೆ, ಕಾಲರನ್ನು ಹಿಡಿದುಕೊಂಡು ಎಳೆದುಕೊಂಡು ಹೋಗ್ತಾರೆ. ಅಂತಹ ಪೊಲೀಸ್ ಅಧಿಕಾರಿಗಳು ನೀವೇನು ಮಾಡ್ತಾ ಇದ್ದೀರಾ? ಇದು ನಾಚಿಕೆಗೇಡಿನ ಸಂಗತಿ ಇದು. ಒಬ್ಬ ಪೊಲೀಸ್ ಅಧಿಕಾರಿ ಆಗೋಕೆ ನೀನು ಲಾಯಕ್ಕೆ ಇಲ್ಲ ಅಂತ ಹೇಳ್ಬೋದು. ರಾಮಚಂದ್ರ ರಾವ್ ಎನ್ನುವಂತಹ ಏನಿದ್ದಾರೆ DGP, ನೀನು DGP ಆಗೋಕೆ ಲಾಯಕ್ಕಿಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆಗೋಕೆ ಲಾಯಕ್ಕಿಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಹಿಂಗೆ ನೋಡಿದ್ರೆ ಒಬ್ಬ ಮಹಿಳೆಯರ ಬಗ್ಗೆ ಹೆಂಗೆ ನಡೆದುಕೊಳ್ಬೇಕು ಅಂತ ಗೊತ್ತಿಲ್ಲ. ರಾಜಕಾರಣಿಗಳು ಒಂದು ರೀತಿಯಾಗಿ ಮಹಿಳಾ ಪೊಲೀಸ್ ಅಧಿಕಾರಿಗಳ ಹತ್ರ ಬೇರೆ ರೀತಿಯಾಗಿ ನಡೆದುಕೊಳ್ತಾರೆ, KS ಅಧಿಕಾರಿಗಳ ಜೊತೆ ಬೇರೆ ರೀತಿಯಾಗಿ ಮಾತನಾಡ್ತಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲಿ ಮಹಿಳೆಯರ ಜೊತೆ ಹೆಂಗೆಲ್ಲ ನಡೆದುಕೊಳ್ತಾ ಇದ್ದಾನೆ. ರೊಮ್ಯಾನ್ಸ್ ಮಾಡೋದೇನೋ, ಮುತ್ತು ಕೊಡೋದೇನೋ, ತಬ್ಬಿಕೊಳ್ಳೋದೇನೋ, ಏನಪ್ಪ ಇದು ಕತೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಯಾವನು ಹೇಳೋರು ಕೇಳೋರು ಇಲ್ವಾ ಇಲ್ಲಿ? ಈ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸಬೇಕು, ಬಾಯಿಗೆ ಬಂದಂಗೆ ಉಗಿಬೇಕು. ಆಮೇಲೆ ನಾವೇನಾದರೂ ಮೀಡಿಯಾದವರು ಮಾತನಾಡಿದರೆ ಮೀಡಿಯಾದವರ ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡೋಕೆ ಹೋಗ್ತೀರಿ. ನೀವು ಇರೋ ವಿಚಾರವನ್ನು ಹೇಳೋಕೆ ಹೋದರೆ ನಿಮ್ಮಂಥವ್ರನ್ನ ಮತ್ತೆ ಬೈದೆ ಇನ್ನೇನು ಮಾಡಬೇಕು? ಗೌರವಾನ್ವಿತವಾಗಿ DGP ಸಾಹೇಬ್ರೆ ನೀವು ಹಿಂಗೆಲ್ಲ ಮಾಡಬಾರ್ದು, ಮಹಿಳೆಯರ ಹತ್ರ ನೀವು ಹಿಂಗೆಲ್ಲ ನಡೆದುಕೊಳ್ಳಬಾರ್ದು ಅಂತ ತುಂಬ ನೈಸಾಗಿ ಹೇಳಬೇಕಾ? ಇಲ್ಲ, ನಿಮ್ಮಂಥವ್ರನ್ನ ಹೆಂಗೆ ಬರುತ್ತೋ ಹಂಗೆ ಉಗದೇ ಮಾತನಾಡಿಸ್ಬೇಕಾಗತ್ತೆ. ಮನೆಯಲ್ಲಿ ಹೆಂಡತಿ ಮಕ್ಕಳಿರ್ತಾರೆ, ನಿಮ್ಮದೇ ಹೆಂಡತಿ ಮಕ್ಕಳು ಈ ಒಂದು ವಿಡಿಯೋವನ್ನು ನೋಡಿದ್ರೆ ಏನು ಅಂದ್ಕೊಳ್ತಾರೆ? ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದೀರಿ, ಹೇಳ್ಕೊಳ್ಳೋಕ್ಕೆ DGP ಆಗೋಕ್ಕೆ ಲಾಯಕ್ಕೆ ಇಲ್ಲ ನೀನು.
ಒಬ್ಬೊಬ್ಬರಲ್ಲ, ಅವರಿಗೆ ಬೇರೆ 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 ಡ್ರೆಸ್ಗಳು ಬದಲಾಗ್ತಾ ಇದೆ. ಅದು ಅದೇ ಮಹಿಳೆ ಒಬ್ಬರೇನೋ ಅಥವಾ ಬೇರೆಯವರೋ ಗೊತ್ತಿಲ್ಲ. ಆದರೆ ಈ ಒಂದು ರಾಮಚಂದ್ರ ರಾವ್ ವಿರುದ್ಧ ತನಿಖೆ ಆಗಬೇಕು. ಅವರನ್ನು ಪೊಲೀಸ್ ಕೆಲಸದಿಂದ ಕಿತ್ತಾಕಿ ಮನೆಗೆ ಕಳಿಸಿ ಕಾನೂನಿನ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯನ್ನು ನಾವು ಒಪ್ಕೊಳ್ಬೋದು. ಆದರೆ ಎಲ್ಲ ಪೊಲೀಸರು ಕೆಟ್ಟವರಂತ ನಾವು ಹೇಳೋಕ್ಕೆ ಹೋಗಲ್ಲ. ಇಂತಹ ಒಬ್ಬ ನಾಲಾಯಕ ಪೊಲೀಸ್ ಅಧಿಕಾರಿಯಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತಲ್ಲ, ಗೃಹ ಸಚಿವರಿಗೆ ಕಳಂಕ ಬರುತ್ತಲ್ಲ, ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಈ ಒಂದು ವಿಡಿಯೋವನ್ನು ನೋಡಿದವರು ಯಾರೂ ಕೂಡ ಈ ವ್ಯಕ್ತಿಯನ್ನು ಕ್ಷಮಿಸೋಕೆ ಸಾಧ್ಯ ಇಲ್ಲ. ಒದ್ದು ಒಳಗಾಕಬೇಕು. ಪೊಲೀಸರೇನು ಬೇರೆಯವರು ತಪ್ಪು ಮಾಡಿದ್ರೆ ಒದ್ದು ಒಳಗಾಗ್ತಿರಲ್ಲ, ಇನ್ನು DGP ಆಗಿರೋನ ನಿನ್ನ ಒದ್ದು ಫಸ್ಟ್ ಒಳಗಾಕಬೇಕು, ಅವಾಗ ಬುದ್ಧಿ ಬರುತ್ತೆ. ಆ ಮಹಿಳೆ ಯಾರು ಅಂತ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಅದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ ತನಿಖೆ ನಡೆಸಿದಾಗ. ಆದರೆ ನಿಮ್ಮದು ಏನಾದರೂ ಚಕ್ಕಂದಗಳು ರೊಮ್ಯಾನ್ಸ್ಗಳು ಮಾಡೋದಿದ್ದರೆ ಮನೆಯಲ್ಲೋಗಿ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ಮಕ್ಕಳಿರ್ತಾರೆ, ಈ ವಿಡಿಯೋಗಳನ್ನು ನೋಡಿದ್ರೆ ಏನು ಅಂದ್ಕೊಳ್ತಾರೆ? ಆ ಜಾಗಕ್ಕೆ ಒಂದು ಮರ್ಯಾದೆ ಇದೆ. ನೀವು ಕೂತಿರುವಂತಹ ಒಂದು ಚೇರ್ ಏನಿದೆ ಅದಕ್ಕೆ ತುಂಬ ದೊಡ್ಡ ಗೌರವ ಇದೆ. ಆ ಚೇರಿಗಾದರೂ ಮರ್ಯಾದೆ ಕೊಡಬೇಕಲ್ಲ. ನಿಮ್ಮ ಮೈ ಮೇಲಿರುವಂಥ ಒಂದು ಕಾಕಿ ಡ್ರೆಸ್ಗಾದರೂ ಮರ್ಯಾದೆ ಕೊಡಬೇಕಲ್ಲ. ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಕೊಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಹೇಳಿರ್ತಾರೆ, ಕಾನೂನಿನಲ್ಲಿ ಹೆಂಗೆ ನಡೆದುಕೊಳ್ಬೇಕು ಅಂತ ಹೇಳಿ. ಅದ್ರ ಬಗ್ಗೆ ಆದರೂ ಅರಿವಿದೆಯಾ ನಿಮಗೆ? ಏನೂ ಇಲ್ಲ. ಕೆಲವೊಂದು ಪೊಲೀಸ್ ಆಫೀಸರ್ಗಳು ರಸ್ತೆಯಲ್ಲಿ ಜನರ ಹತ್ರ ಸರಿಯಾಗಿ ನಡೆದುಕೊಳ್ಳೋದು ಗೊತ್ತಿಲ್ಲ. ಸರಿಯಾದ ರೀತಿಯಲ್ಲಿ ಫೈನ್ ಹಾಕೋ ವಿಚಾರದಲ್ಲಿ ಸುಮ್ಮನೆ ಒಡೆದು ಬಡ್ದು ಮಾತನಾಡಿಸ್ತೀರಾ ನಾರ್ಮಲ್ ವ್ಯಕ್ತಿಗಳನ್ನು. ಇಲ್ಲಿ ಹೆಣ್ಮಕ್ಳ ಹತ್ರ ಈ ರೀತಿಯಾಗಿ ನಡೆದುಕೊಳ್ತೀರಾ. ನಿಮ್ಮಂಥವರಿಂದ ಏನು ನ್ಯಾಯವನ್ನು ನಾವು ಬಯಸೋಕ್ಕಾಗುತ್ತೆ? ರನ್ಯಾ ರಾವ್ ತಂದೆ ರಾಮಚಂದ್ರ ರಾವ್ ಏನಿದ್ದಾರೆ, ಅವರ ರಾಸಲೀಲೆ ವಿಡಿಯೋ ಬಯಲಾಗ್ತಾ ಇದೆ. ಮಗಳು ಹಂಗೆ, ಅಪ್ಪ ಹಿಂಗೆ, ಛೀ ಛೀ ಅಂತ ಹೇಳಬೇಕು ನಾವು, ಛೀ ತೂ ಅಂತ ಉಗಿಬೇಕು ನಾವು. ಪೊಲೀಸ್ ಆಫೀಸರ್ ನೀವು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಆರೋಪಿಯಾಗಿರ್ತಾರೆ ರನ್ಯಾ ರಾವ್ ಅವರು. ಮಗಳು ಜೈಲಲ್ಲಿದ್ದಾಳೆ, ಅಪ್ಪ ಒಂದು ರೊಮ್ಯಾನ್ಸ್ ಮೂಡ್ನಲ್ಲಿದ್ದಾನೆ. ಯಾವ ಮೂಡ್ನಲ್ಲಿ ಹೋಗಿದ್ದಾನೆ ನೋಡಿ. ರನ್ಯಾ ರಾವ್ ತಂದೆ ಆಗಿರುವಂತಹ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ಇದೆ ನೋಡಿ. ಮಗಳು ಒಂಥರ ರೀತಿಯಲ್ಲಿ ಪ್ರಕರಣದಲ್ಲಿ ಹೋಗಿ ಜೈಲಲ್ಲಿ ಕೂತ್ಕೊಂಡಿದ್ರೆ, ತಂದೆ ಪೊಲೀಸ್ ಅಧಿಕಾರಿ ಆಗಿದ್ದರೂ ಕೂಡ ಕಚೇರಿಯಲ್ಲಿ ಈ ರೀತಿಯಾಗಿ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ನಾಚಿಕೆಗಡೆನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಛೀ ತೂ ಅಂತ ಬಾಯಿಗೆ ಬಂದಾಗ ಉಗಿಬೇಕು ಇಂಥವ್ರನ್ನ. ಹಂಗೆ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ಇವರು ಫ್ಯಾಮಿಲಿನೇ ಹಿಂಗಿದೆಯಾ ಗೊತ್ತಿಲ್ಲ. ಮಗಳು ಹಂಗೆ, ಅಪ್ಪ ಹಂಗೆ. ಅಪ್ಪ ಸರಿ ಇದ್ರೆ ತಾನೇ ಮಗಳು ಸರಿ ಇರೋದು. ತಂದೆ ತಾಯಿ ಮಕ್ಕಳನ್ನ ಹೆಂಗೆ ಬಳಸ್ತಾರೆ ಹಂಗೆ ಬೆಳ್ಕೊಂಡು ಹೋಗ್ತಾರೆ. ಇಲ್ಲಿ ಅಪ್ಪನ ನೆಟ್ಟಿಗಿಲ್ಲ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಅಂಥ ವಯಸ್ಸಿಗೆ ಬಂದ ಮಗಳಿದ್ರೂ ಕೂಡ ಬೇರೆ ಒಂದು ಹೆಣ್ಮಗಳ ಜೊತೆ ಆಫೀಸ್ನಲ್ಲಿ ಚೆಕ್ಕಂದ ಆಡ್ತಾ ಇದ್ದಾನೆ, ರೊಮ್ಯಾನ್ಸ್ ಮಾಡ್ತಾ ಇದ್ದಾನೆ, ತಪ್ಪಿಕೊಳ್ತಾ ಇದ್ದಾನೆ, ಮುತ್ತು ಕೊಡ್ತಾ ಇದ್ದಾನೆ. ಏನು ಮಾಡ್ತಾ ಇದೀಯಾ ನೀನು? ಯಾರು ಪ್ರಶ್ನೆ ಮಾಡೋರಿಲ್ವಾ? ಈ ವಿಚಾರ ಹೆಂಗೆ ಬಯಲಿಗೆ ಬಂತು? ಇಷ್ಟು ಧೈರ್ಯವಾಗಿ ಇವರು ನಡೆದುಕೊಳ್ತಾರೆ ಅಂತಂದರೆ ಯಾರ ಕುಮ್ಮಕ್ಕಿದೆ ಇವ್ರಿಗೆ? ಏನು ಧೈರ್ಯ ಅಂತ ಗೊತ್ತಿಲ್ಲ ಇವ್ರಿಗೆ. ನೀನು DGP ಆಗ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದಾ? ಯಾವ ಹೆಣ್ಮಕ್ಳ ಜೊತೆ ಏನು ಬೇಕಾದ್ರೂ ನೋಡ್ಕೋಬೋದಾ? ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯಾ? ವಯಸ್ಸಿಗೆ ಬಂದ ಹೆಣ್ಣುಮಕ್ಕಳಿರುವಂತಹ ತಂದೆ ನೀನು. ಅದನ್ನು ಫಸ್ಟ್ ಆದರೂ ನಿನ್ನ ತಲೆಯಲ್ಲಿ ಇದೆಯಾ ಅಂತ ಗೊತ್ತಿಲ್ಲ. ರಾಮಚಂದ್ರ ರಾವ್ ಅವರೇ, ನೀವು ಏನು ಮಾಡಿದ್ದೀರಲ್ಲ ಘನಕಾರಿ ಕೆಲಸವನ್ನು, ಆ ವಿಡಿಯೋ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡೀ ಪೊಲೀಸ್ ಇಲಾಖೆಯ ಮುಂದೆ ನಾವು ಇಡ್ತಾ ಇದ್ದೀವಿ. ನಮ್ಮ ಫ್ರೀಡಮ್ TV ಏನು ಈ ಒಂದು ಸುದ್ದಿಯನ್ನು ಮಾಡ್ತಾ ಇದೆ, ಇದ್ರ ಬಗ್ಗೆ ಬಂದು ಯಾರು ಪ್ರಶ್ನೆ ಮಾಡ್ತೀರೋ ಬಂದು ಮಾಡಿ. ಯಾಕಂದರೆ ರೆಡ್ ಹ್ಯಾಂಡ್ ಆಗಿ ಸಿಗಬಿದ್ದಿರುವಂಥದ್ದು ವಿಡಿಯೋ ಸಿಕ್ಕಿರುವಂಥದ್ದು. ಇದಕ್ಕೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಏನು ಹೇಳ್ತಾರೆ, ಇವರಿಗಿಂತ ಮೇಲಿರುವಂತಹ ಅಧಿಕಾರಿಗಳು ಏನು ಮಾತನಾಡ್ತಾರೆ, ಏನು ಪ್ರಶ್ನೆ ಮಾಡ್ತಾರೆ, ಇಂಥವ್ರನ್ನು ನಾವು ಬಾಯಿಗೆ ಬಂದಂಗೆ ಬೈತೀವಿ. ಮರ್ಯಾದೆ ಕೊಟ್ಟು ಮಾತನಾಡುವಂಥ ಅವಶ್ಯಕತೆ ನನಗೂ ಇಲ್ಲ, ನಮ್ಮ ಚಾನಲ್ಗೂ ಕೂಡ ಇಲ್ಲ. ಇಂಥವ್ರಿಗೆ ನಾವು ಯಾರಿಗೂ ಕೂಡ ನಾವು ಮರ್ಯಾದೆ ಕೊಡೋಕೆ ಹೋಗೋದಿಲ್ಲ. ರಾಮಚಂದ್ರ ರಾವ್ ಅವರ ವಿಚಾರವಾಗಿ ಏನು ತನಿಖೆ ಆಗುತ್ತೆ, ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಕಾತ್ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ TV ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.